ಇವತ್ತು ನಮ್ಮ ಎಪಿಸೋಡ್ನಲ್ಲಿ ನಾವು ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಅರ್ಧ ಪ್ರಮಾಣ ಗೋಧಿ ಹಿಟ್ಟು, ಅರ್ಧ ಪ್ರಮಾಣ ಮೈದಾ ಹಿಟ್ಟು, ಉಪ್ಪು, ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿರೋದು ಇದು. ಇದರಲ್ಲಿ ಒಂದು 25 ಮೋಮೋಸ್ ಆಯಿತು. ಮೋಮೋಸಲ್ಲಿ ತುಂಬ ಶ್ರಮದ ಕೆಲಸ ಅಂದರೆ ಇದೆ. ಕೋಸು, ಕ್ಯಾರೆಟು, ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀವಿ ನೋಡಿ. ಅರ್ಧ ಎಲೆಕೋಸು, 1 ದೊಡ್ಡ ಕ್ಯಾರೆಟು, 2 ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 2 ಸಣ್ಣಗೆ ಇದನ್ನು ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಮೋಮೋಸ್ನ ಸ್ಟಫಿಂಗ್ ಮಾಡೋದಕ್ಕೆ ಬೇಕು. ಮೊದಲಿಗೆ ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಈಗ ನೋಡಿ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದ ತಕ್ಷಣ ನಾವು ನಮ್ಮ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ತೀವಿ. ಇದು ಫ್ರೈ ಆದ ನಂತರ ನಾವು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಅದು ಕೂಡ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಬೇಕು. ನಂತರ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಕ್ಯಾರೆಟನ್ನು ಹಾಕ್ತಾ ಇದ್ದೀವಿ. ಇದನ್ನು ಕೂಡ ಮೆತ್ತಗಾಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು 2 ಸ್ಟೇಜಲ್ಲಿ ಉಪ್ಪು ಹಾಕ್ಕೋಬೇಕು. ಫ್ರೈ ಮಾಡ್ತಾ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಮೆತ್ತಗಾಗುತ್ತೆ, ತರಕಾರಿ ಚೆನ್ನಾಗಿ ಬೇಯುತ್ತೆ. ಬೇಕಾದರೆ ಒಂದು ಅರ್ಧ ಚಮಚ ಸಕ್ಕರೆನೂ ಹಾಕ್ಕೋಬಹುದು. ತರಕಾರಿ ಬೇಯ್ತಾ ಇರುವಾಗ ಹಾಕೋದ್ರಿಂದ ಕಲ್ಲರು ರಿಟೈನ್ ಆಗುತ್ತೆ ಅಂತ ಹೇಳ್ತಾರೆ. ಕ್ಯಾರೆಟ್ ಸ್ವಲ್ಪ ಮೆತ್ತಗಾದ ನಂತರ ನಾವು ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಎಲೆಕೋಸನ್ನು ಸಹ ಹಾಕಿ ಮತ್ತೆ ಚೆನ್ನಾಗಿ ಬಾಡಿಸ್ಬೇಕು.
ಇವಾಗ ಉಪ್ಪನ್ನು ಹಾಕ್ತಾ ಇದ್ದೀವಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಯಾಕೆಂದರೆ ನಾವು ಮುಂದೆ ಇದಕ್ಕೆ ಸೋಯಾ ಸಾಸನ್ನು ಸಹ ಹಾಕ್ತೇವೆ. ಅದರಲ್ಲಿ ಸ್ವಲ್ಪ ಉಪ್ಪು ಆಲ್ರೆಡಿ ಇರುತ್ತೆ, ಆದ್ದರಿಂದ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು. ನಿಮ್ಮ ಖಾರದ ರುಚಿಗೆ ಅನುಗುಣವಾಗಿ ಅಚ್ಕಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ನಾವು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೇವೆ, ಹಾಗೆ 1 ಚಮಚ ಬರುವಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೇವೆ. ಹಾಗೆ ಸ್ವಲ್ಪ ಫ್ಲೇವರ್ಗೆ, ಫ್ರ್ಯಾಗ್ರೆನ್ಸ್ಗೆ ಗರಂ ಮಸಾಲನ ಸಹ ಸ್ಪ್ರಿಂಕಲ್ ಮಾಡ್ತಾ ಇದ್ದೇವೆ. ನಿಮ್ಮ ರುಚಿಗೆ ಅನುಗುಣವಾಗಿ ಇದನ್ನು ನೀವು ಹಾಕಬಹುದು. ತರಕಾರಿ ಎಲ್ಲ ಬೆಂದಾದಮೇಲೆ ಸೋಯಾ ಸಾಸ್ ಹಾಕಬೇಕು ಸ್ವಲ್ಪ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈ ಮಿಶ್ರಣವನ್ನು ಚೆನ್ನಾಗಿ ಬೇಯೋದಕ್ಕೆ ಮುಚ್ಚಿಟ್ರೆ ಆಯಿತು. ಸಿಮ್ ಊರಿನಲ್ಲಿ ಒಂದು 2-3 ನಿಮಿಷ ಬೇಯೋದಕ್ಕೆ ಬಿಟ್ಟು ನೋಡಿದರೆ ಫೈನಲ್ ಲುಕ್ಕು ಈ ಥರ ಇರುತ್ತೆ. ಇವಾಗ ಮೋಮೋಸ್ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡಿ. ಒಂದು 2-3 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, 10ರಿಂದ 15 ಕೆಂಪು ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೇವೆ. ಇದೆಲ್ಲದನ್ನು ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನೆನೆಸಿಟ್ಟುಬಿಟ್ಟು ಆಮೇಲೆ ಇದನ್ನು ತಣದ ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಾವು ಏನೇನು ಬಿಸಿನೀರಿಗೆ ಹಾಕಿಟ್ಟಿದ್ವೋ ಅದಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ನೀರನ್ನು ರುಬ್ಬೋದಕ್ಕೆ ಸೇರಿಸೋದೇನು ಬೇಡ, ಇದನ್ನು ಹಾಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ರುಬ್ಬಿದ ಮೇಲೆ ಇದು ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಇವಾಗ ನಾವು ಒಂದು ಬಾಣಲೆ ಇಟ್ಟು ರಿಫೈನ್ಡ್ ಆಯಿಲ್, ನೀವು ಯಾವ ಎಣ್ಣೆ ಬಳಸ್ತೀರ ಮನೆಯಲ್ಲಿ ಅದನ್ನು ಒಂದು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಚಟ್ನಿ ನಾವೇನು ರುಬ್ಕೊಂಡಿದ್ದೇವೆ ಅದನ್ನು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಚಟ್ನಿನ ಬೇಕಾದರೆ ನೀವು ಜಾಸ್ತಿ ಮಾಡಿಟ್ಕೊಂಡ್ಬಿಟ್ಟು ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ಏನಾದರೂ ಅರ್ಜೆಂಟಿಗೆ ರೊಟ್ಟಿ, ದೋಸೆ ಅದಕ್ಕೆ ಚಟ್ನಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಈ ಚಟ್ನಿ ಒಂಥರ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ. ಆ ಥರ ದೋಸೆ, ರೊಟ್ಟಿ, ಚಪಾತಿ ಅದಕ್ಕೆ ಹಚ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮೋಮೋಸ್ಗಂತೂ ಇದು ಹೇಳಿ ಮಾಡಿಸಿದ ಚಟ್ನಿ, ಟೊಮ್ಯಾಟೊ ಬೆಳ್ಳುಳ್ಳಿ ಚಟ್ನಿ. ಒಂದು 2 ನಿಮಿಷ ಇದು ಬಿಸಿ ಆದಮೇಲೆ ನಾವು ಒಂದು ಸ್ವಲ್ಪ ಟೊಮ್ಯಾಟೊ ಕೆಚಪ್ಪನ್ನು ಸಹ ಇದಕ್ಕೆ ಸೇರಿಸ್ಬೇಕು. ಆ ಹುಳಿ ಸಿಹಿ ಟ್ಯಾಂಗಿ ಟೇಸ್ಟ್ ಬರೋದಕ್ಕೆ ನಾವಿಲ್ಲಿ 1 ಸ್ಯಾಶೆ ಹಾಕ್ತಾ ಇದ್ದೇವೆ ಟೊಮ್ಯಾಟೊ ಕೆಚಪ್ಪು. ಆಮೇಲೆ ಇದನ್ನು ಆರೋದಕ್ಕೆ ಬಿಡಬೇಕು ಅಷ್ಟೇ. ಇವಾಗ ನಾವು ಮೋಮೋಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ನ ಹೇಗೆ ನಾವು ಅದರೊಳಗಡೆ ಇಡೋದು ಅಂತ ತೋರಿಸ್ತಾ ಇದ್ದೀನಿ. ಟಿಪಿಕಲ್ ನೀವು ಸೌತ್ ಇಂಡಿಯನ್ ಮೋದಕ ಇದೆಯಲ್ಲ, ಆ ಒಂದು ರೀತಿಯಲ್ಲೇ ಇದು ಖಾರದ ಸ್ಟಫಿಂಗ್ನ ನಾವು ಇಡ್ತಾ ಇದ್ದೇವೆ. ಇದು ಟಿಬೇಟಿಯನ್ ಫುಡ್, ನೇಪಾಳ್ ಟಿಬೇಟಿಯನ್ ಫುಡ್ ಆ್ಯಕ್ಚುಲಿ. ನಾವು ಹೇಗೆ ಮೋದಕ ಮಾಡಬೇಕಾದ್ರೆ ಸಣ್ಣದಾಗಿ ಹಾಳೆನ ಲಟ್ಟಿಸ್ಕೊಂಡು ಅದಕ್ಕೆ ಹೂರಣ ಇಡ್ತೀವೋ, ಇಲ್ಲಿ ನಾವು ಎಲೆಕೋಸು, ಕ್ಯಾರೆಟು, ಈರುಳ್ಳಿ, ಸೋಯಾ ಸಾಸು, ನಮಗೆ ರುಚಿಗೆ ಅನುಗುಣವಾಗಿ ಖಾರ ಹಾಕ್ಕೊಂಡು ಮಾಡ್ಕೊಂಡಿರುವಂತಹ ಪಲ್ಯವನ್ನು ಸ್ಟಫ್ ಮಾಡಿ ಅದನ್ನು ನಮಗೆ ಬೇಕಾದ ಆಕಾರದಲ್ಲಿ ನಾವು ಮೋಮೋಸ್ ಶೇಪ್ನ ಕೊಡ್ತಾ ಹೋಗ್ಬೋದು. ನಾವಿಲ್ಲಿ ಟಿಪಿಕಲ್ ಮೋದಕದ ಒಂದು ಶೇಪ್ನ ತೋರಿಸ್ತಾ ಇದ್ದೇವೆ. ಈಗ ನೋಡಿ, ಸ್ಟಫಿಂಗ್ 1 ಸ್ಪೂನ್ ಸ್ಟಫಿಂಗ್ನ ಇಷ್ಟಾಗಲ ಹಾಳೆಗೆ ಹಾಕಿ ಅದನ್ನು ಮೋದಕದ ಆಕಾರದಲ್ಲಿ ನಾವು ತುಂಬಿ ಅದನ್ನು ಇಡ್ತಾ ಇದ್ದೇವೆ. ನಂತರ ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕಾಗುತ್ತೆ.
ಆವಾಗ ನಮ್ಮ ಮೋಮೋಸು ರೆಡಿ ಆಗುತ್ತೆ. ಇಲ್ಲಿ ನೋಡಿ ಬೇರೆ ಬೇರೆ ಆಕಾರದ್ದು ಕೂಡ ನಾವು ಮಾಡಿಟ್ಕೊಂಡಿದ್ದೇವೆ. ನಿಮಗೆ ಯಾವ ಆಕಾರ ಹೊಂದುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸ್ಟೀಮಿಂಗ್ಗೆ ಅನುಕೂಲ ಇದೆಯೋ ಆ ರೀತಿ ಸ್ಟೀಮಿಂಗ್ನ ನೀವು ಮಾಡ್ಕೋಬೋದು. ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ, ಅಥವಾ ನಾವಿಲ್ಲಿ ಪ್ಯಾನ್ನಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ತೋರಿಸ್ತಾ ಇದ್ದೇವೆ, ಆ ರೀತಿ ಮಾಡ್ಕೋಬೋದು. ವೆಯ್ಟ್ ತೆಗಿಬೇಕು, ಕುಕ್ಕರ್ ಇಟ್ಟರೆ ವೆಯ್ಟ್ ಹಾಕಬಾರ್ದು. ಅದರ ಬದಲಿಗೆ ನಾವು ಒಂಚೂರು ಸ್ಟೀಮ್ ಬಂದ ತಕ್ಷಣ ಒಂದು ಲೋಟ ಮುಚ್ಚಿ ಇಟ್ಟರೆ ಆಯಿತು. 10 ನಿಮಿಷ ಸ್ಟೀಮ್ ಆದಮೇಲೆ ನಾವು ಸರ್ವಿಂಗ್ ಪ್ಲೇಟ್ಗೆ ಬೆಂದಿರೋಂಥ ಮೋಮೋಸ್ನ ಹಾಕಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಯಮ್ಮಿ ಮೋಮೋಸ್ ರೆಡಿ ಟು ಟೇಸ್ಟ್.